ಮಾವ ಅಳಿಮೈಂದಿ ಇಬ್ರದ್ದು ಕಾರು ಮನೆ ಹತ್ರ ಒಟ್ಟಿಗೆ ಬಂದ್ವು. ಬೆಳಗ್ಗೆ ಎಲ್ಲ ಸುಟ್ಟಿದ ಮಳೆನ ಚೆಕ್ ಮಾಡ್ತಾ ಇದಾರೆ ಎಷ್ಟು ಸೆನ್ಸ್ ಬಂದಿದೆ ಅಂತ. 1 ಇಂಚಿಗೆ 20 ಸೆನ್ಸ್ 30 ಸೆನ್ಸ್ ಕಮ್ಮಿ ಇದೆ ಅಷ್ಟೇ. ನಮ್ಮೂರಲ್ಲಿ ಬೆಳಗ್ಗೆ ಒಂದು ಪೂಜೆ ಮಾಡಿದ್ರು, ಹಂಗಾಗಿ ಮಳೆ ಬಂದಿದೆ ಇಷ್ಟ ಅದ ಬಂದಿದೆ ಅಂತ ಮಾತಾಡ್ಕೋತಿದ್ರು. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ ನನಗೆ. ನಾನು ವಿಡಿಯೋ ಮಾಡ್ತಿದ್ನ, ನಮ್ಮಮ್ಮ ಬೈತಿತ್ತು ನನ್ಗಲ್ಲ ಲಕ್ಕಿಗೆ, ಹೊರ್ಗಡೆ ಬಂದಿಯತ್ತ ನೀನ್ 2 ಹೆಜ್ಜೆ ಬಂದ್ರೆ ಫುಲ್ ಹೊರ್ಗಡೆನೆ ಬರ್ತೀಯ, ಮ್ಯಾಟ್ ಮೇಲೆ ಮಾಡ್ತಿದೀಯಲ್ಲ ಅಂತ. ನಾನು ಅಂದೆ, ನಾವು ಕಲಿಸ್ಕೊಟ್ಟಿರೋದೇ ಮ್ಯಾಟ್ ಮೇಲೆ ಅಲ್ವೇನಮ್ಮ ಅಂತ. ಜಮೀನಿಗೆ ಗಿಡ ಹಾಕಕ್ಕೆ ಅಂತ ಅಡಿಕೆ ಗಿಡ ಮತ್ತೆ ಕಾಫಿ ಗಿಡಗಳನ್ನ ತಗೋಗ್ತಿದ್ದಾರೆ. 2 ದಿನದಿಂದ ನಮ್ಮಲ್ಲಿ ಇದೇ ಕೆಲಸ ಆಗಿದೆ. ಓಕೆ ಮರ್ತ್ಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಕಾಲೇಜಲ್ಲಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಸ್ ಸ್ಟ್ಯಾಂಡಿಗೆ ಬಂದೆ ಮನೆಗೆ ಬರೋಣ ಅಂತ. ಅವಾಗ ನೋಡಿದ್ರೆ ಬಸ್ ಸ್ಟ್ಯಾಂಡಿಗೆ ಯಾರು ಬಂದಿದ್ದಾರೆ ನೋಡಿ. ಬಂದಿರೋರು ಯಾರಂತ ಗೊತ್ತಾಯ್ತಾ? ಮಿಕ್ಕಿ. ಇದನ್ನ ನೋಡಿದ ತಕ್ಷಣ ನಾನು ಇನ್ನರ್ ಚೈಲ್ಡ್ ಹೊರಗಡೆ ಬಂದ್ಬಿಡ್ತು. ಏನೋ ಪ್ರಮೋಷನ್ಗೆ ಅಂತ ಕರ್ಕೊಂಡ್ ಬಂದಿರೋದು ಬಸ್ ಸ್ಟ್ಯಾಂಡ್ಗೆ. ಇದನ್ನೆಲ್ಲ ನೋಡ್ಕೊಂಡು ಬಸ್ ಬಂದ್ಮೇಲೆ ಬಸ್ ಹತ್ತಿ ಮನೆಗೆ ಬಂದೆ. ಮನೆಗೆ ಬಂದು ಒಳಗಡೆ ನೋಡಿದ್ರೆ ಯಾರು ಇಲ್ಲ. ಅಲ್ಲಿ ನೋಡಿದ್ರೆ ಎಲ್ಲ ಹಿಂದ್ಗಡೆ ಇದ್ದಾರೆ. ಅಣ್ಣಪ್ಪ ಮರ ಹತ್ ಕೂತಿದ್ರು. ಯಾಕಂದ್ರೆ ನಮ್ಮಮ್ಮ ಉಪ್ಪಿನಕಾಯಿ ಮಾಡ್ಬೇಕಿತ್ತು, ಹಂಗಾಗಿ ಆಮಟೆ ಮರದಲ್ಲಿ ಆಮಟೆ ಕಾಯಿನ ಕಿತ್ಕೊಡ್ತಿದ್ರು. ಯಾಕಾರು ಕುಯ್ಸಿದ್ರು ಅನ್ಸ್ತು, ಯಾಕೆಂದ್ರೆ ನಾನು ನೈಟ್ ಹೆಚ್ಕೊಟ್ಟೆ, ಹಂಗಾಗಿ ಬೈ ಥ್ಯಾಂಕ್ ಯು.